ರಾಜಾಜಿನಗರದಲ್ಲಿ ಬೆಳಗಿನ ಜಾವ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಪಾರ್ಕ್ ಮಾಡಿದಂತಹ ಬೈಕ್ಗಳು ಸುಟ್ಟು ಕರಕಲಾಗಿದೆ. ವಿಚಾರ ತಿಳಿತಾ ಇದ್ದಂತೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದು ಬೆಂಕಿಯನ್ನು ನಂದಿಸುವ ಕೆಲಸ ಕೂಡ ಮಾಡಿದ್ದಾರೆ. ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಪಾರ್ಕ್ ಮಾಡಿದಂತಹ ಬೈಕ್ಗಳು ಕಾರಣ ಏನು ಈ ಒಂದು ಬೆಂಕಿ ತಗುಲೋದಕ್ಕೆ ಅನ್ನುವಂಥದ್ದು ಇನ್ನು ಮುಂದಕ್ಕಷ್ಟೇ ಗೊತ್ತಾಗಬೇಕಾಗಿದೆ. ಬೆಳಗಿನ ಜಾವ ನಡೆದಿರುವಂತಹ ಘಟನೆ ಇದು. ಮೆಟ್ರೋಗೆ ಹೋಗೋರು ಯಾರೋ ಪಾಪ ಪಾರ್ಕ್ ಮಾಡಿ ಹೋಗಿದ್ದಾರೆ. ಬೈಕ್ಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ಕಾರಣ ಗೊತ್ತಾಗಬೇಕು. ಹಲೋ ಹಲೋ ನಿನ್ನೆ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಹಬ್ಬವನ್ನ ನಾವೆಲ್ಲರೂ ಕೂಡ ಬಹಳ ಸಂಭ್ರಮದಿಂದ ಆಚರಿಸಿದ್ವಿ. ಎಳ್ಳು ಕೂಡ ಬೀರಿದ್ವಿ. ಈ ಹೊತ್ತಲ್ಲಿ ಗುಹೆಯೊಳಗಿರುವ ಗವಿ ಗಂಗಾಧರನಿಗೆ ಸೂರ್ಯ ನಮಸ್ಕಾರ ಹೇಗಿತ್ತು, ಎಷ್ಟು ಸೆಕೆಂಡ್ಗಳ ಕಾಲ ಶಿವಲಿಂಗಕ್ಕೆ ಸೂರ್ಯನ ಕಿರಣಗಳು ಬಿತ್ತು ಅನ್ನೋದನ್ನು ನೋಡೋಣ. ನಿನ್ನೆ ಸಂಜೆ 5:38ರಿಂದ 5:45ರವರೆಗೆ ಸುಮಾರು 46 ಸೆಕೆಂಡುಗಳ ಕಾಲ ದಿನಕರನ ಕಿರಣಗಳ ಮಜ್ಜನ ಶಿವನಿಗಾಗಿದೆ. ಆದರೆ ಈ ಸಲ ಸೂರ್ಯ ಗಂಗಾಧರನ ಮೇಲಿರುವ ಗಂಗೆಯ ದರ್ಶನ ಮಾಡದೆ ಮರೆಯಾಗ್ಬಿಟ್ಟ. ಹಾಗಾದ್ರೆ ಈ ಸಲ ಸೂರ್ಯರಶ್ಮಿ ಚುಂಬನ ಏನ್ ಹೇಳುತ್ತೆ? ಹಾಗಾದ್ರೆ ಇದು ಶುಭವನ್ನು ಸೂಚಿಸಿದ್ರೆ ನಾನು ತಿಳಿಸ್ತಾ ಇದ್ದೀನಿ. ಯಾಕೆಂದರೆ ಸಾಮಾನ್ಯವಾಗಿ 2 ವರ್ಷದ ಹಿಂದೆ ಒಂದು 7-8 ಸೆಕೆಂಡೇ ಇತ್ತು. ಅದಕ್ಕೆ ಮುಂಚೆ ಸ್ವಾಮಿ ಒಂದೇ ಸೆಕೆಂಡ್ನಲ್ಲಿ ಶಿವನಿಂದ ಮುಂದೆ ಹೋಗಿದ್ದ. ಆಗ ನಮಗೆ ದೊಡ್ಡ ಕಂಟಕವಾದ ಕರೋನಾ ಅನ್ನೋ ಪೀಡೆ ಬಂದು ಎಲ್ಲರನ್ನೂ ಬಹಳ ಬಾಧಿಸ್ತು. ಆದರೆ ಈ ಒಂದು ವರ್ಷದಲ್ಲಿ 46 ಸೆಕೆಂಡ್ಗಳ ಕಾಲ ಲಿಂಗ ಪೂಜೆಯನ್ನು ಸೂರ್ಯ ಭಗವಂತ ಮಾಡಿರೋದ್ರಿಂದ ಲೋಕವೆಲ್ಲ ಕ್ಷೇಮವಾಗಿರುತ್ತೆ ಅನ್ನೋದೇ ಮೊದಲನೇ ಪ್ರಶ್ನೆ. ಇನ್ನೇನು ತೊಂದರೆ. ಈಶ್ವರ ಇರೋದು ಕೈಲಾಸ ಪರ್ವತದಲ್ಲಿ. ಕೈಲಾಸ ಪರ್ವತ ಅಂದರೆ ನಮಗೆ ಹಿಮವತ್ ಪರ್ವತ ಇದ್ದಂಗೆ ಹಿಮಾಚಲದಲ್ಲಿ. ಅಂತಹ ಜಾಗದಲ್ಲೇ ಅಂತಹ ಒಂದು ಪ್ರಾರಬ್ಧ ಕರ್ಮಗಳು ಜರುಗುತ್ತೆ. ಬೇರೆ ಎಲ್ಲ ಕಡೆ ಏನು ತೊಂದರೆ ಇರೋದಿಲ್ಲ. ಆ ಒಂದು ಕರ್ಮವು ನಡೀದಿರಲಿ ಅಂತ ಈಶ್ವರನಿಗೆ ರುದ್ರ ಜಪವನ್ನು ಮಾಡಿ ಧಾರಾಪಾತ್ರೆಯಿಂದ ಸ್ವಾಮಿಗೆ ಅಭಿಷೇಕ ಮಾಡಿದಾಗ ಗಂಗೆಯೂ ತೃಪ್ತರಾಗ್ತಾರೆ, ಸ್ವಾಮಿಯೂ ತೃಪ್ತನಾಗ್ತಾನೆ, ಎಲ್ಲರೂ ಸುಖವಾಗಿರ್ತಾರೆ. ಏನು ಜಲಕಂಟಕ ಅಂದರೆ ನದಿ ಹರಿಯೋದು, ಮೇಲಿಂದ ಹಿಮ ಬೀಳೋದು ಇದೇ ಒಂದು ಸಣ್ಣ ವಿಷಯ, ದೊಡ್ಡ ವಿಷಯ ಏನಲ್ಲ. ಅಂಥ ಸಣ್ಣ ಸಣ್ಣ ವಿಷಯಗಳಿಗೆ ಅಲ್ಲೆಲ್ಲ ಚಿಕ್ಕ ಚಿಕ್ಕದಾಗಿ ನಡೆದು ಚಿಕ್ಕ ಚಿಕ್ಕದಾಗಿ ಮುಗಿದೋಗುತ್ತೆ. ಯಾವುದು ದೊಡ್ಡ ಕೊರೋನಾ ಅಂತ ದೊಡ್ಡ ಪೀಡೆ ಯಾವುದೂ ಇಲ್ಲ.